ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವ ನಾಗಲಕ್ಷ್ಮಿ ಚೌಧರಿ ಅವರು ಕಾರಾಗೃಹದಲ್ಲಿ ಏರ್ಪಡಿಸಿದ್ದಂತ ಮಹಿಳಾ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಮಹಿಳಾ ದಿನಾಚರಣೆಯ ಆಚರಣೆ ನಿಮಿತ್ತ ಕಾರಾಗೃಹದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಅಹವಾಲುಗಳ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷೆ ಆಲಿಸಿದ್ದಾರೆ. ಹಲವಾರು ಸಮಸ್ಯೆಗಳ ಕುರಿತಾಗಿ ಮನವಿಗೆ ಸ್ಪಂದಿಸಿದ್ದಾರೆ. ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನು ಕೊಟ್ಟು ಮಹಿಳಾ ದಿನಾಚರಣೆಯ ಆಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿದ್ದಂಥ ಕೈದಿಗಳು ಮತ್ತು ಸಿಬ್ಬಂದಿಗಳು ಕೆಲವೊಂದಷ್ಟು ಅಹವಾಲುಗಳನ್ನು ಕೊಟ್ಟಿದ್ದಾರೆ. ಸದ್ಯ ಆ ಅಹವಾಲುಗಳು ಕೂಡ ಆದಷ್ಟು ಬೇಗ ಈ ಸಮಸ್ಯೆಗಳಿಗೆ ಪರಿಹಾರಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಲವಾರು ಅಹವಾಲುಗಳನ್ನು ಕೂಡ ನೀಡಲಾಗಿದೆ. ಮೇಡಮ್ ಮೇಡಮ್ ಅವರೇ ನಮ್ಮನ್ನು ಚೆನ್ನಾಗಿ ನೋಡ್ತಿದ್ರು, ಯಾರು ನೋಡೋದಿಲ್ಲ. ತಂದೆ ತಾಯಿ ಕೂಲಿ ಮಾಡಿ ಮಾಡ್ತಿದ್ರು, ಮಾಡಿ ರೇಪ್ ಕೇಸ್ ಅಂತ ಹಾಕಿದ್ದಾರೆ. ಅದು 90 ವರ್ಷದ ಮುದುಕಿಗೆ ರೇಪ್ ಕೇಸ್ ಅಂತ ಹಾಕಿದ್ದಾರೆ. ತುಂಬ ಕಷ್ಟ ಆಗ್ತದೆ ನಮ್ಗೆ. ಮಾತಾಡ್ತೀನಿ ಆಯ್ತು, ಅಳ್ಬೇಡ, ಹೇಳು, ನಾ ಮಾತಾಡ್ತೀನಿ. ಆಯ್ತು ಬಿಡು. ಅವರೇ ನಮ್ಮ ಫ್ಯಾಮಿಲಿಯೆಲ್ಲ ನೋಡ್ತಾ ಇದ್ರು. ಕೂಲಿ ಕೆಲಸ 100 ರೂಪಾಯಿ ಮಾಡಿ ಮಾಡ್ತಿದ್ರು. ಆಯ್ತು, ನಾವು ಕೇಳ್ಕೊತೀವಿ ಒಳಗಡೆ ಏನು. ಬೇಡ 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 ಬಾರಮ್ಮ ಚಿನ್ನ, ಬೇಡ ಬಾರವ, ಬಾರ ಬೇಡ ಬಾರವ. ಇನ್ನು ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮಾತನಾಡಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಸದ್ಯ ಏನು ಕೊಪ್ಪಳದಲ್ಲಿ ವಿದೇಶಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗಾಗಲೇ ಪ್ರಕರಣದ ಬಗ್ಗೆ ಅಲ್ಲಿನ ಎಸ್ಪಿಗೆ ಪತ್ರವನ್ನು ಬರೆದಿದ್ದೇನೆ ಎಂದಿದ್ದಾರೆ. ಹಂಪಿಯನ್ನ ನೋಡಲು ಸಾಕಷ್ಟು ವಿದೇಶಿಗರು ಅಲ್ಲಿಗೆ ಬರ್ತಾ ಇರ್ತಾರೆ. ಅಂಥವರ ಮೇಲೆ ಹೇಯ ಕೃತ್ಯ ನಡೆಸಿದ್ದಾರೆ, ಹೇಗೆ, ಏನ್ ಸಂದೇಶ, ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮಹಿಳಾ ಆಯೋಗ ಒತ್ತಾಯ ಮಾಡಿದ್ದಾರೆ. ಅನಧಿಕೃತವಾಗಿರ್ತಕ್ಕಂಥ ಅಲ್ಲೇನೋ ರೆಸಾರ್ಟ್ಗಳಿದ್ದಾವೆ, ಅವಕ್ಕೆ ಕಡಿವಾಣ ಹಾಕಬೇಕು. ಈ ಕೃತ್ಯ ಮಾಡಿದಂಥ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಹಂಪಿ ಅನ್ನೋದು ರಾಷ್ಟ್ರೀಯ ಐತಿಹಾಸಿಕ ತಾಣ. ಅಲ್ಲಿಗೆ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಐತಿಹಾಸಿಕ ಪ್ರವಾಸಿ ತಾಣದಲ್ಲಿ ಈ ರೀತಿ ಕೃತ್ಯ ನಡೆದಿದೆ ಅಂತಂದ್ರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಲ್ಲಿನ ಎಸ್ಪಿಗೆ ನಾನು ಪತ್ರವನ್ನು ಬರೆದಿದ್ದೇನೆ. ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೇನೆ ಅಂತ ಹೇಳಿ ಇವತ್ತು ಏನು ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಪ್ರಯುಕ್ತ ಬಂದಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಹೇಳಿದ್ದಾರೆ.
ಇನ್ನು ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ನಮ್ಮ ಎಲ್ಲರನ್ನೂ ಕರೆದಿದ್ದಾರೆ. ಸೊ ನಾನು ಒಬ್ಳು ಚೀಫ್ ಗೆಸ್ಟ್. ಮೇಡಮ್, ಈಗ ರಾಜ್ಯದಲ್ಲಿ ಮತ್ತೆ ಈಗ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಆ ಸೌಜನ್ಯ ಕೊಲೆ ಪ್ರಕರಣ ಮರು ತನಿಖೆ ಮಾಡಿಸುವಂತ ನಿಟ್ಟಿನಲ್ಲಿ ಏನಾದ್ರು ತಾವು ಒಂದು ಆಸಕ್ತಿ ವಹಿಸ್ತೀರಾ? ಅಲ್ಲ ಹಾಗಲ್ಲ. ಹೇಗೆ ಅಂದರೆ ಮೊದಲು ಇದರಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ. ನಾವೊಂದು ಸಂವಿಧಾನದ ಒಂದು ಹುದ್ದೆಯಲ್ಲಿ ನಾನಿದ್ದು ಆ ನ್ಯಾಯಾಲಯ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಕೆಲವರು PIL ಮತ್ತು ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಅದು ನಾನು ಮಾತ್ರ ಯಾವಾಗಲೂ ಆ ಹೆಣ್ಣುಮಗಳ ಪರನೇ, ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ನ್ಯಾಯಾಲಯದ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ತಾವು ಭೇಟಿ ಮಾಡಿದ್ರೆ ಇಲ್ಲ ಧರ್ಮಸ್ಥಳ ಅಲ್ಲ, ನಾನು ಇನ್ನೂ ಹೋಗಲಿಲ್ಲ. ಹೋಗ್ತೀರಾ? ಹೇಗೆ ಹೋದಾಗ ಖಂಡಿತ ಹೋದಾಗ ಭೇಟಿ ಹಾಕ್ತೀನಿ. ಅದರಲ್ಲಿ ಇಲ್ಲ ಹೋಗ್ಲಿಲ್ಲಪ್ಪ. ಈಗ ಮತ್ತೆ 12 ವರ್ಷ ಆದ್ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನಾನು ಅಲ್ಲ ಬರಲಿ ಆಗ್ಲಿ ಅದು ಮಾಡ್ಲಿ. ಎಲ್ಲಾ ತರದಲ್ಲೂ ಓಪನ್ ಇದೆ, ಮಾಡಿದ್ರೆ ತಪ್ಪೇನಿಲ್ಲ. ಒಬ್ಳೇ ಅಲ್ಲಪ್ಪ, ಎಲ್ಲ ಅಲ್ಲಿ ಎಷ್ಟು ಸಾವುಗಳಾಗಿದೆಯವಲ್ಲ, ಎಲ್ಲರಿಗೂ ನ್ಯಾಯ ಸಿಗಬೇಕು. ನನ್ನ ಪ್ರಕಾರ ಎಲ್ಲರಿಗೂ ನ್ಯಾಯ ಸಿಗಬೇಕು. ನಾನೊಬ್ಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಯಾವಾಗಲೂ ಅದನ್ನೇ ಬಯಸ್ತೀನಿ. ಆದರೆ ಇದು ಆಲ್ರೆಡಿ ಈವನ್ ನಾವು CBIಗೆ ಒಪ್ಪಿಸಿದ್ದಾರೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಮತ್ತು ತೀರ್ಪು ಬಂದಿದೆ, ಎಲ್ಲ ಬಂದಿದೆ. ಮತ್ತು ಅದರಲ್ಲಿ ನಾನೊಂದು ಏನು ಹೇಳ್ತಾರೆ, ಸಂವಿಧಾನದ ಅಡಿ ನಾನೊಂದು ಅಂಗ. ಸೊ ಹಾಗಾಗಿ ಅದು ನ್ಯಾಯಾಲಯವನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ. ನಮ್ಮ ಎಲ್ಲರನ್ನೂ ಕರೆದಿದ್ದಾರೆ. ಸೊ ನಾನು ಒಬ್ಳು ಚೀಫ್ ಗೆಸ್ಟ್. ಮೇಡಮ್, ಈಗ ರಾಜ್ಯದಲ್ಲಿ ಮತ್ತೆ ಈಗ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಆ ಸೌಜನ್ಯ ಕೊಲೆ ಪ್ರಕರಣ ಮರು ತನಿಖೆ ಮಾಡಿಸುವಂತ ನಿಟ್ಟಿನಲ್ಲಿ ಏನಾದ್ರು ತಾವು ಒಂದು ಆಸಕ್ತಿ ವಹಿಸ್ತೀರಾ? ಅಲ್ಲ ಹಾಗಲ್ಲ. ಹೇಗೆ ಅಂದರೆ ಮೊದಲು ಇದರಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ. ನಾವೊಂದು ಸಂವಿಧಾನದ ಒಂದು ಹುದ್ದೆಯಲ್ಲಿ ನಾನಿದ್ದು ಆ ನ್ಯಾಯಾಲಯ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಕೆಲವರು PIL ಮತ್ತು ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಅದು ನಾನು ಮಾತ್ರ ಯಾವಾಗಲೂ ಆ ಹೆಣ್ಣುಮಗಳ ಪರನೇ, ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ನ್ಯಾಯಾಲಯದ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ತಾವು ಭೇಟಿ ಮಾಡಿದ್ರೆ ಇಲ್ಲ ಧರ್ಮ